3, 2, 1, ಸ್ಟಾರ್ಟ್. 47,189 ಆಗಿದೆ. ಆಗ್ಲೇ ಎಲ್ಲ ಸೆಲೆಕ್ಟ್ ಮಾಡಿಟ್ಟವನೆ. ಹುಡುಗ ಮಗ ಮೀಟ್ ಆಗ್ಬೇಕು ಅಂತ ಅವನೇ. ಬ್ಯಾಡ ಮಗ ಬ್ಯಾಡ ಕಣ ಹುಡುಗಿರ ಸಹವಾಸ. 1 minute of time. You can select whatever you want. What is the farm? Hi, so welcome back to my new vlog. Guys, ಮರ್ತೇ ಹೋಗ್ಬಿಟ್ಟೆ. ಗೈಸ್, ಇವತ್ತು ನಾಳೆ ನಮ್ಮ ಸಂಜು ಬರ್ಡೇ. ಅದಕ್ಕೆ ನಮ್ಮ ಸಂಜು ಬರ್ಡೇ ಸರ್ಪ್ರೈಸ್ ಕೊಡೋಣ ಅಂತೆಲ್ಲೋ ಕರ್ಕೊಂಡು ಹೋಗ್ತಿದ್ದೆ. ನೋಡ್ರೆ ಕಾಲ್ ಬಂದ್ಬಿಡ್ತು. ಕಾಲಲ್ಲಿ ಹೆಸರು ತೋರಿಸ್ಬಿಡ್ತು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಸೇವ್ ಮಾಡಿದ್ದೆ ನಾನು. ನೋಡಿದ್ರೆ ಕಾಲ್ ಬಂದ್ಬಿಡ್ತು. ಸಂಜಯ್ ಗೊತ್ತಾಗೋಯ್ತು. ಎಕ್ಸೈಟೆಡ್ ಸಂಜಯ್? ಓಕೆ ಗೈಸ್, ಸಂಜಯ್ಗೆ ಇನ್ನೂ ಪ್ಲಾನ್ ಗೊತ್ತಿಲ್ಲ ಏನು ಅಂತ. ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಏನಿರ್ಬೋದು ಅಂತ ಕೇಳೋಣ. ಸಂಜಯ್ ಕ್ಲೋಸ್ ಮಾಡಿ ಕಿಟಕಿ. ಏನಿರ್ಬೋದು ಪ್ಲಾನ್? 10 ನಿಮಿಷ ಒಂದು ಬಟ್ಟೆ ಶಾಪ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಬಟ್ಟೆ ತಗೊಳಕ್ಕೆ. ಒಂದು ಜೋಡಿ ಬಟ್ಟೆ ತಗೊಳ್ಳಿ ಬರ್ಡೇಗೆ ಅಂದ್ರೆ 10 ನಿಮಿಷಕ್ಕೆ ಎಷ್ಟೊತ್ತಿ? 10 ನಿಮಿಷಕ್ಕೆ ಒಂದು ಲಾರಿ ಕರ್ಸಿ ಎಷ್ಟೇ ತಾಕೋಬೋದು ಹೇಳು? ನೋಡು ಹೆಂಗೋನು ನೋಡು. ಈಗಲೇ ಫೋನ್ ಮಾಡ್ಬಿಡ್ತಾನೆ. ಲೊಕೇಶನ್ ಗೊತ್ತಾಗಲ್ಲ. ಲಾರಿ ರೆಡಿ ಮಾಡಿ ನಿಲ್ಸ್ಬಿಟ್ಟು ಮೇಲಿಂದಾನೇ ಸಾಗಿಸ್ಬಿಡ್ತಾನೆ. ಇವ್ರಿಬ್ಬರನ್ನ ಇಟ್ಕೊಂಡು ಇವ್ರಿಬ್ಬರು ಕೊಟ್ಬಿಟ್ರೆ ಡೀಲ್ ಮುಗೀತು. ಸೊ ಲೆಟ್ಸ್ ಗೋ ಗೈಸ್. ತುಂಬಾ ದೂರ ಇದೆ. 19 ಕಿಲೋಮೀಟರ್ ಇದೆ. 1 hour ತೋರಿಸಿದೆ. 19 ಕಿಲೋಮೀಟರ್ ಇದೆ. ಏನ್ ಟ್ರಾಫಿಕ್ ಎಂತ ಏನೋ ಬೊಗಳ್ತಾವನೆ. ಸಂಬಳ ಗಾಜ್ ಗಂಡು ಕೈಯಲ್ಲಿ ಕೊಟ್ಟಿದ್ದೆ ವರ್ಷಕ್ಕೆ. ಗಾಜ್ನೂರ ಗಂಡು ಹೇಳ್ತಾ ಕೇಳ್ಬಿಡ್ಬೇಕಿತ್ತು ಮಾತು. ಗೈಸ್, ನಾನು ಮುಡ್ಗ ಹಬ್ಬ ಮೀಟ್ ಆಗ್ಬೇಕು ಅಂತ ಅವನಿಗೋಸ್ಕರ ಈ ಸಾಂಗ್. ಬ್ಯಾಡ ಮಗ ಬ್ಯಾಡ ಕಣ ಹುಡುಗಿರ ಸಹವಾಸ. ವೀರ್ ಬ್ರಾಹ್ಮಿ ಅಂತ ಕುಡಿದು ಮಾಡಬೇಕು ವನವಾಸ. ಬ್ಯಾಡ ಕಣ ಆರಾಮಾಗಿ ಇದ್ದ ಸ್ನೇಹಿತ ಪ್ರೀತಿ ಗೀತಿ ಅಂತ ಹಾಡಾಗ್ಬಿಟ್ಟ. ಹುಡುಗಿ ಬಂದ ಮೇಲೆ ಸಿಗರೇಟ್ ಬಿಟ್ಟ. ಕೈಗೆ ಬೂಂದಿ ಲಾಡಿಟ್ಟ. ಫ್ರೆಂಡ್ ಪೆಂಡಲ್ ಹಾಕೊಂಡ. ಇನ್ನೊಬ್ಬ ಗೆಳೆಯನು ಹೊಂಟೋದ ಲೈಫ್ ಇಂದ. ಆಲ್ ದ ಬೆಸ್ಟ್ ಮೈ ಫ್ರೆಂಡ್. ಯಾರೇ ಆಗಿದ್ರು ಅವ್ರು ಕಮಿಟ್ ಆಗ್ತಿರೋರು. ಆಲ್ ದ ಬೆಸ್ಟ್. ನಿತಿಶಾ is in love. ನಿತಿಶಾ is in love. ನಿತಿಶಾ is in love. ನಿತಿಶಾ is in love. ಗೈಸ್, 200 ಮೀಟ್ರು ಫೈನಲಿ ಕತ್ಲೆ ಆಗೋಯ್ತು ಬರೋಷ್ಟರಲ್ಲಿ. ನಾವು 200 ಮೀಟ್ರಲ್ಲಿ ನಮ್ಮ ಸಂಜುದು ಬರ್ಡೇ ಗಿಫ್ಟ್ ರೆಡಿ ಇದೆ. ಗೈಸ್, ಅಂಗಡಿಗೆ ಬಂದಿದ್ದೀವಿ. ನಮ್ಮ CC ಎಕ್ಸ್ಪ್ರೆಷನ್ ನೋಡಿ, ಆಗಲೇ ಎಲ್ಲ ಕಡೆ ಕಣ್ಣಾಡಿಸ್ತವನೆ. ಇನ್ನು ನಾನು ರೂಲ್ಸ್ ಹೇಳಿಲ್ಲ, ಏನು ಗೇಮ್ ಹೇಳಿಲ್ಲ ಅವನಿಗೆ. ಆಗಲೇ ಏನು ಮುಟ್ಬೇಡ ಇರೋ, ಇನ್ನೂ ಕಣ್ಣಾಕ್ಬೇಡ. ಸಂಜಯ್ ಬಾಯ್ಲಿ, ಇನ್ನಾಗಲೇ ಯಾವುದೋ ಅಂತ ಸೆಲೆಕ್ಟ್ ಮಾಡಿ ಇಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಗೈಸ್, ಈಗ ರೂಲ್ಸ್ ಆಚೆ ಹೇಳ್ಬಿಡ್ತೀನಿ ಬಾ. ಗೈಸ್, ಫಸ್ಟ್ ರೂಲ್ ಬಂದು ನಾನು ಸಂಜೆ ಬರೋದಿತ್ತು. ಇವ್ರಿಬ್ರು ನಾನು ಬರ್ತೀನಿ ಅಂತ ಬಂದ್ಬಿಟ್ಟವ್ರೆ. ಆಯ್ತಾ ಗೈಸ್, ಫಸ್ಟ್ ರೂಲ್ ಬಂದು ಇವತ್ತು ಬರೀ ಸಂಜಯ್ ಮಾತ್ರ. ಏನೇ ತೊಗೊಂಡ್ರು ಸಂಜಯ್ ಮಾತ್ರ. ಆಯ್ತಾ? ಸೊ ಸಂಜಯ್ ಮಾತ್ರ ಶಾಪಿಂಗ್ ಮಾಡೋದು. ಅವನೇನಾದ್ರೂ ಮನ್ಸು ಮಾಡಿ ನಿಮ್ಗೆ ನನಗೇನಾದ್ರು ಕೊಡ್ತಾ ಅಂದ್ರೆ ನಮಗೂ ಬರುತ್ತೆ. ಆಯ್ತಾ? ಸೊ ರೂಲ್ ಬಂದು ಏನು ಅಂದ್ರೆ ಮಚ್ಚ, ವಿ ವಿಲ್ ಗಿವ್ ಯು 1 minute of time. You can select whatever you want in 1 minute. ಆಯ್ತಾ? 1 minute ಟೈಮ್. ಓಕೆನಾ? ಆಮೇಲೆ ನೋಡೋದು. ಅಲ್ಲ ಕರೆಕ್ಟ್ ಸೈಜ್ ಎತ್ಕೋಬೇಕು. ಇಲ್ಲ ಕರೆಕ್ಟ್ ಸೈಜ್ ಎತ್ಕೋಬೇಕು. ಏನು ಈಸಿಯಾಗಿ ಕೊಟ್ಬಿಟ್ರೆ ಅವನೆಲ್ಲ ಅಂಗಡಿನೇ ಎತ್ಬಿಡ್ತಾನೆ. ನೀನು ಎಕ್ಸೆಲ್ ಎಲ್ಲ ನೋಡಿ ಎತ್ಕೋಬೇಕು. ಆಯ್ತಾ? ಹಂಗಾಗುತ್ತೆ 1 ನಿಮಿಷದಲ್ಲೇ. ಆಯ್ತು, ಎಕ್ಸೆಲ್ ಎಲ್ಲ ಸೈಜ್ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಒಟ್ಟಿನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಎತ್ಕೋಬೇಕು, ಆಮೇಲೆ ರಿಟರ್ನ್ ಮಾಡಂಗಿಲ್ಲ. ಸರಿ ಆಯ್ತಾ? ಸರಿನಾ? ಡೀಲಾ? ಓಕೆ. ಇದೊಂದು ಜಾಕೆಟ್ ಸಕ್ಕತ್ ಇಷ್ಟ ಆಗ್ಬಿಟ್ಟಿದೆ. ಪ್ಲೀಸ್ ಅದೊಂದು ಮಾತ್ರ ಈಗಲೇ ಎತ್ತಿಟ್ಕೊಂಡ್ಬಿಡ್ತೀನಿ ಸೈಡಲ್ಲಿ ನಾನು. ನಮ್ಗೆ ಸಕ್ಕತ್ ಇಷ್ಟ ಆಯಿತು ಜಾಕೆಟು. ಸಕ್ಕತ್ ಇಷ್ಟ ಆಯಿತು. ಇಲ್ಲಿ ನೆತ್ತಿಟ್ಬಿಡೋಣ ಗೈಸ್. ಸೊ ಇಲ್ಲಿ ನಮಗೆ ಶಾಪಲ್ಲಿ ಏನೇನು ಪ್ಯಾಟ್ರನ್ ಔಟ್ಫಿಟ್ಸ್ ಇದೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ ಬ್ರೋ ನಮಗೆ. ಸೊ ಇವರೇ ಇಲ್ಲಿ ಓನರ್. ಸೊ ಸಂಜೆಗೆ ಒಂದು ಐಡಿಯಾ ಇರುತ್ತೆ, ಬಿಕಾಸ್ ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಪ್ಯಾಂಟ್ಸ್ ಎಲ್ಲಿದೆ, ಶರ್ಟ್ಸ್ ಎಲ್ಲಿದೆ, ಯಾವ ಥರ ಹುಡೀಸ್ ಇದೆಯಾ, ಟೀ ಶರ್ಟ್ಸ್ ಇದೆಯೇನೋ ಗೊತ್ತಿಲ್ಲ. ಸೊ ಅವ್ನಿಗೊಂದು ಐಡಿಯಾ ಬರುತ್ತೆ, ಎತ್ಕೋಬೇಕಾದ್ರೆ ಈಸಿ ಆಗುತ್ತೆ ಅಂತ. ಚೆಕ್ ಮಾಡೋಂಗಿಲ್ಲ, ಬರೀ ನೋಡ್ಬೇಕಷ್ಟೇ. ನೀನು ಅವ್ರು ತೋರ್ಸೋದು ನೋಡ್ಬೇಕಷ್ಟೇ.
ಏನೇನು ಪ್ಯಾಟ್ರನ್ ಅನ್ನ ಶರ್ಟ್ಸಲ್ಲಿದೆ, ಪ್ಯಾಂಟ್ಸಲ್ಲಿದೆ, ಶಾರ್ಟ್ಸಲ್ಲಿದೆ, ಅದೆಲ್ಲ ನೋಡ್ಕೊ ಬರೀ. ಶೂಸಲ್ಲಿದೆ. ಆಮೇಲೆ ನೀನು ಈಗಲೆಲ್ಲ ಯಾವ್ದು ತೊಗೋಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿಯಾ. ಗೈಸ್ ನಮ್ಮ ಸಿ ಕೇಳೋಣ ಬಾಯ್ಲಿ. ನಿನ್ನ ಪ್ರಕಾರ ಎಷ್ಟು ಬಜೆಟ್ ಹಾಕ್ಬೋದು ನೀನು? 1 ಮಿನಿಟಲ್ಲಿ ಎಷ್ಟು ಬಿಲ್ ಹಾಕ್ಬೋದು ಹೇಳು, ಬೇಗ ಹೇಳು. 1 ಮಿನಿಟ್ ಅಲ್ಲ, ಹಾಂ ಮಾಡ್ಬೋದು ಒಂದು 30,000. ಹಾಂ 30,000? ಬೇಡ ಕಣೋ, ಅಷ್ಟೆಲ್ಲ ಬಜೆಟ್ ಇಲ್ಲ ಕಣೋ. ಗೈಸ್ ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಸ್ಟಾರ್ಟ್ ಗೈಸ್. ಸೊ ಟೈಮ್ ಸ್ಟಾರ್ಟ್ ಮಾಡೋ ಟೈಮು. ರೆಡಿನಾ? 3, 2 ನೀನು ರೆಡಿನಾ? ಹಾಂ ರೆಡಿನಾ? ರೆಡಿ ಓಡ 3, 2, 1 ಸ್ಟಾರ್ಟ್. ಗೈಸ್ ಅದೆಲ್ಲ ಹೆಲ್ಪ್ ಇಲ್ಲಪ್ಪ, ನೀನೇ ಎತ್ಕೋಬೇಕು. ಕೆಳಗಿಟ್ರೆ ಔಟು. ಹೌದು, ಹೊಸ ರೂಲ್ ಇದು. 15 ಸೆಕೆಂಡ್ಸ್ ಆಯ್ತು. ಅಯ್ಯೋ ಗೈಸ್ ಇಲ್ಲೇ ಎತ್ತವನೆಲ್ಲ. ಓ ಶರ್ಟ್ ಕೈಯಾಗ ಆಗ್ಲೇ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟವನೆ. ಪ್ಯಾಂಟ್ ಒಂದು. ಅಯ್ಯೋ 30 ಸೆಕೆಂಡ್. ಆಗೋ ಟೈಮ್ ಆಗಪ್ಪ. 32, 33. ಬಿತ್ತು ಶಾ ಪ್ಯಾಂಟ್ ನಾವೆತ್ತಲ್ಲ. ಶಾ ಶೂ ಆಗೋಯ್ತು. 40, 44 ಆಗೋಯ್ತಲ್ಲ. ಅಯ್ಯಪ್ಪ, ಬೇಗ ತಾಯ್. ಗೈಸ್ 2 ಸೆಕೆಂಡ್ ಜಾಸ್ತಿ ಕೊಟ್ಟಿದ್ದೀನಿ ಲಾಸ್ಟ್. ಗೈಸ್ ಎಲ್ಲ ಎತ್ತಿದ್ದಾನೆ. 1 ನಿಮಿಷ 2 ಸೆಕೆಂಡ್ಸ್. ಎಲ್ಲ ನೋಡ್ಕೊಂಡಿದ್ದ ಯಾವ್ದು ಬೇಕು ಅಂತೆಲ್ಲ. ಬಟ್ ಫೈನಲ್ ಈಗ ಬಿಲ್. ಹೌದಾ? ಬಿಲ್ ಹಾಕ್ಸೋಣ. ಸೊ ಬಿಲ್ಲಿಂಗ್ ನಡೀತಾ ಇದೆ ಎಲ್ಲ. ನೀನೇನು ಸೆಲೆಕ್ಟ್ ಮಾಡಿದ್ಯಾ ಅದೇ ಫೈನಲ್. ಅದು ಯಾವುದೋ ಒಂದು ನಿನಗೆ ಯಾವುದೋ ತುಂಬ ಇಷ್ಟನೇ ಆಗಿಲ್ಲ ಅನ್ನೋದು ಬೇಕಿದ್ರೆ ಎಕ್ಸ್ಚೇಂಜ್ ಮಾಡ್ಕೊ ಒಂದು. ಬಿಕಾಸ್ ನಿನಗೂ ಸಮಾಧಾನ ಇರಬೇಕಲ್ಲ ಮನಸ್ಸಿಗೆ. ನಮ್ಮ ಸಿ ನೋಡ್ತವನೆ ಯಾವ್ದನ್ನ ಕ್ಯಾನ್ಸಲ್ ಮಾಡೋದು ಒಂದು ಅಂತ. ಮಾಲೂಮ್ ರೀ ಯಾವ್ದಾದ್ರು ಒಂದು ಕ್ಯಾನ್ಸಲ್ ಮಾಡೋದು ಯಾವುದು ಅಂತ ನೋಡ್ತಾವ್ ಸಿ ಬೇಡವಾ? ಅದು ಅದೇ ಬಿಡು. ಇದು ಬೇಡ. ಒಂದು ಹೇಳಿದ್ ನಾನು, ಒಂದು ಬೇಡ ಅಂದ್ರೆ ಕ್ಯಾನ್ಸಲ್ ಅಷ್ಟೇ. ಆಯ್ತು ತಗೊಳಪ್ಪ, ಬೇರೆ ತಗೊಳಪ್ಪ, ಮನ್ಸ್ಫೂರ್ತಿಯಾಗಿ ತಗೋ ಹೋಗಪ್ಪ. ಗೈಸ್ ಕೊಡ್ಸೋದೇ ಬರ್ಡೇ ಕೊಡಿಸ್ತಾ ಇದೀವಂತೆ. ಮನ್ಸ್ಫೂರ್ತಿಯಾಗಿ ತಗೊಳ್ಳಿ. ಹೆಂಗೋ ಸೆಲೆಕ್ಟ್ ಮಾಡೋಣ, ಒಂದು 2 ಚೇಂಜ್ ಮಾಡ್ಕೊಳ್ಳಿ. ಗೈಸ್ ಇದು ನಮ್ಮ ಸಿ ಮಾಡಿರೋ ಬಿಲ್ಲು 26,116. ಇವತ್ತು ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ, ತಪ್ಪು ಮಾಡ್ಬಿಟ್ಟು ನಾನು. ಪ್ಯಾಕ್ ಅಪ್, ಲೆಟ್ಸ್ ಗೋ ಹೋಮ್. ಈಗ ಎಲ್ಲ ಬಟ್ಟೆದು ಈಗ ಸೆಲೆಕ್ಟ್ ಆಗಿರೋದಲ್ಲ, ಸೈಜು ನೋಡ್ಕೋತಾನೆ. ಈಗ ಸೈಜ್ನ ಎಕ್ಸ್ಚೇಂಜ್ ಮಾಡಿಸಿ ತೊಗೊಂಡೋಗೋದಷ್ಟೇ. ಗೈಸ್ ಈಗ ನನ್ನ ತಮ್ಮಂಗೆ ಒಂದು ಟೀ ಶರ್ಟು, ನಮ್ಮ ನಿತೀಶ್ಗೆ ಒಂದು ಟೀ ಶರ್ಟ್ ಕೊಡ್ಸ್ಬಿಡೋಣ ಪಾಪ. ಫುಲ್ಲು ನೊಂದು ಶೂಸ್ ಎಲ್ಲ ಇಲ್ಲ, ಸಾರಿ ಅಷ್ಟು ಬಜೆಟ್ ಇಲ್ಲ. ಒಂದು ಟೀ ಶರ್ಟು ಯಾವ್ದಾದ್ರು ಎತ್ಕೊಂಬೋಗು. ಒಂದು ಶರ್ಟ್ ಎತ್ಕೊಂಬೋಗು. ಆಯ್ತು, ಅಲ್ಲೇ ಕೂತ್ಕೊಂಡು ನೋಡು. ನೀನು ಹಾಕೊಂಡಿರೋದೆ ಕಾಸ್ಟ್ಲಿ ಇದರಲ್ಲಿ ಲಾಸ್ಟ್ ಸೈಜ್ ಬರುತ್ತೆ. ಎಕ್ಸೆಲ್ ಸೈಜು, ಡಬಲ್ ಎಕ್ಸೆಲ್. ಇದರೊಂದು ಎಕ್ಸೆಲ್ ಬೇಕಿತ್ತು ನನಗೆ. ಎಕ್ಸೆಲ್. ಹಾಂ ಗೈಸ್ ನಾನೊಂದು 3 ಐಟಮ್ ತೊಗೊಂಡೆ, 3-4. ಆಮೇಲೆ ನಮ್ಮ ನಿತೀಶು ಸಾಯಿಲ್ ಒಂದೊಂದು ತೊಗೊಂಡ್ರು. ಪ್ಯಾಂಟ್ಸು ಟೀ ಶರ್ಟ್ ಏನೋ ತೊಗೊಂಡ್ರು ಅವರು. ಸೊ ನಾನೊಂದು ಶೂ ತೊಗೊಂಡೆ. ಸೊ ಎಲ್ಲ ಸೇರಿ ಬಿಲ್ಲು 41,994 ಆಗಿದೆ. ಇದೊಂದು ಜಾಕೆಟ್ ತೊಗೊಂಡೆ, ನನಗೆ ಸಖತ್ ಇಷ್ಟ ಆಯಿತು. ಬಂದಿದ ತಕ್ಷಣ ಫಸ್ಟ್ ಕಂಡು ಬಿದ್ದಿದೆ ಇದ್ರ ಮೇಲೆ. ನಾನು ತೊಗೊಳ್ಳೇಬೇಕು ಅಂತ ಇದು ತೊಗೊಳ್ತಾ ಇದ್ದೀನಿ. ಹೆಂಗಿದೆ ಕಮೆಂಟ್ ಹಾಕಿ ಇದನ್ನು. ಹಿಂಗಿದೆ ಜಾಕೆಟ್ ಇದು, ಯಾರಿಗೂ ಕೊಡಲ್ಲ. ನಂದೇನಂದರೆ 1-2-3 ಟೈಮ್ಸ್ ವೇರ್ ಮಾಡ್ತೀನಿ. ಅದಾದಮೇಲೆ ನನ್ನ ಕಬೋರ್ಡಲ್ಲೇ ಇರಲ್ಲ. ಅದು ಎಲ್ಲಿರುತ್ತೆ ಗೊತ್ತಿಲ್ಲ. ಗೈಸ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ, ಈಗ ಕವರ್ಗೆ ಹಾಕ್ತಾ ಇದ್ದಾರೆ. ಗೈಸ್ ಆಯಿತು, ನಿತೀಶ್ದು ಪಾರ್ಟ್ ಆಯಿತು. ಎತ್ಕೊಂಡು ಓಡೋಗ್ಬಿಡು, ಹಂಗೆ ಓಡೋಗ್ಬಿಡು ಆಚೆ. ಈಗ ನಮ್ಮ ಸಿ ದಿನ ಪ್ಯಾಕಿಂಗ್ ನಡೀತಾ ಇದೆ. ಗೈಸ್ ನಮ್ಮ ಸಿ ಎಕ್ಸ್ಟ್ರಾ ಗ್ಲಾಸ್ನ ಬಿಲ್ ಮಾಡಿಸೋನೆ. ಎಕ್ಸ್ಟ್ರಾ ಗ್ಲಾಸ್ ಅದು ಎತ್ಕೊಳ್ಳೋದು ಯಾಕೋ ಅದು ಬೇಡವೇನೋ. ಇನ್ನೊಂದಿನ ಅಡಿಷನಲ್ ಇತ್ತಾಗಿದೆ. ಗೈಸ್ ಅದೊಂದು ಗಾಗಲ್ಸ್ ನಂಗೆ ಇಷ್ಟ ಆಯಿತು. ಟ್ರೈ ಮಾಡಿ ನೋಡೋಣ ಹೆಂಗಿದೆ ಅಂತ. ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರು ನಮ್ಮ ಬಾಯ್ಸು. ಬಟ್ ಚೆನ್ನಾಗಿದೆಯಾ? ಓಕೆ. ಹೆಂಗಿಟ್ಟವ್ರೆ ಅಂಗಡಿನ. ಅರ್ಧ ಅಂಗಡಿ ಪ್ಯಾಕ್ ಆಗಿ ಹೋಗಿದೆ. ಅರ್ಧ ಅಲ್ಲ, ಇನ್ನು ತುಂಬಾ ಇದೆ ಇಲ್ಲಿ. ಗೈಸ್ ಇಷ್ಟೆಲ್ಲ ತಗೊಂಡಿದೀವಿ. ಈಗ ನಮ್ ಬರ್ಡೇ ಬಾಯ್ ಪ್ರ್ಯಾಂಕ್ ಆಗೋದಾ?
ಅಲ್ಲ 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 ಇದಕ್ಕೆಲ್ಲ ಅವ್ನು ಜಿ ಪೇ ಮಾಡ್ತಾನೆ ಬ್ರೋ. ಜಿ ಪೇ ಮತ್ಲಬ್ ಸಮझ रहे हो? ಜಿ ಪೇ ಹೋಗೋ ಆ ರೂಮ್ಗೆ ಹೋಗು. ಓಕೆ ಗೈಸ್, ಆಲ್ಮೋಸ್ಟ್ ಎಲ್ಲ ಆಯಿತು. ಇದರಲ್ಲಿ ನಮ್ದು ಯಾವುದು ಅವ್ರದ್ದು ಯಾವುದು ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ. ಈಗ ಪೇ ಮಾಡಿ ಹೋಗೋದೆ. 47,189 ಆಗಿದೆ. ಮತ್ತೆ ಕಮ್ಮಿ ಮಾಡಕ್ ಹೋಗಿ ಜಾಸ್ತಿ ಮಾಡಿಸ್ಬಿಡ್ತೀವಿ. 50,000 ಮಾಡಿ ಅಂತ ಅವ್ರು ನೋಡಿ. ಅಲ್ಲ ಜಿ ಪೇ ಇದೆಯಲ್ಲ, ಎತ್ಕೊಡೋ ಪಾಪ ಬರ್ಡೇ ಬಾಯ್ನ ಎತ್ಕೊಂಡು ಹೋಗ್ತಾವನೆ. ಗೈಸು ಕಾರಲ್ಲಿ ಇಡಕ್ಕೆ ಹೋಗ್ತಾವಲ್ಲ ಈಗ. ಗೈಸು ಬಟ್ಟೆ ಗಿಟ್ಟೆ ಎಲ್ಲ ಅವರು ಗಾಡೀಲಿ ಇಟ್ಕೊಂಡ್ರು. ಸೊ ಈಗ ಬಾಯ್ಸ್ ಎಲ್ಲೂ ಹೋಗ್ಬಿಟ್ಟವ್ರೆ, ಗಾಡೀಲಿ ಇಟ್ಬಿಟ್ಟು ಬರ್ರೋ ಅಂತ ಹೇಳಿದ್ರೆ ಮೊಟ್ಟೆ ಪುಂಡ ತಿನ್ನಕ್ಕೆ ಹೋಗೋರಂತೆ. ನಾನು ಹುಡುಕೊಂಡು ಓಡಾಡ್ತಾ ಇದ್ದೀನಿ. ಇಲ್ಲಿಂದ ಓಡೋಣ ಮನೆಗೆ, ಬಿಕಾಸ್ ಸಂಜೆ ಅದು ಬರ್ಡೇ ಸೆಲೆಬ್ರೇಷನ್ ಇದೆ. ಅದು ನಿಮಗೆ ನಾಳೆ ಬ್ಲಾಗಲ್ಲಿ ಕಾಣಿಸುತ್ತೆ. ಇದು ಇಷ್ಟೇ ಬ್ಲಾಗ್ ಇವತ್ತು. ಸೊ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ನಾಳೆ ಬ್ಲಾಗಲ್ಲಿ ನಿಮಗೆ ಬರ್ಡೇ ಸೆಲೆಬ್ರೇಷನ್ ಹೆಂಗೆ ನಡೀತು, ಏನಾಯಿತು ಅಂತ ನೋಡ್ತೀರಾ. ಸೊ ಫೈನಲಿ ಎಲ್ಲ ಹೊರಟಿದ್ದೀವಿ. ಈಗ ಸಂಜೆ ಖುಷಿನ ಕೇಳೋಣ. ಸರ್ ಖುಷಿನಾ? ಫುಲ್ ಖುಷಿ. ಪಕ್ಕನಾ? ಓ ಯಾವ ಥರ ಏನು ಖುಷಿ ಆಗ್ತಿದೆ? ಇವಾಗ ಯೋಚನೆ ಮಾಡಾಕ್ಬೇಕು, ಸೆಲೆಕ್ಟ್ ಮಾಡ್ಬೇಕು ಬಟ್ಟೆನ ಅಷ್ಟು ಅಂದ್ಬಿಟ್ಟಿದ್ದೀನಿ ಅಂತೀಯಾ? ಸೂಪರ್. ಸೊ ನಮ್ಮ ತುಂಬ ಒಂದು ಆಸೆ ಇತ್ತು ಇದೊಂದು ಮಾಡಬೇಕು ಅಂತ. ಸಾಯಿಲ್ದೊಂದು ಆಗಿತ್ತು. ಸಾಯಿಲ್ ಬರ್ಡೇ ಟೈಮಲ್ಲಿ ಯಾವಾಗ ಮಾಡಿದ್ದು? ನಾರ್ಮಲ್ ಆಗಿ ಒಂದು ಬೇರೆ ಶಾಪಲ್ಲಿ ಸಾಯಿಲ್ಗೊಂದು ಬ್ಲಾಗ್ ಮಾಡಿದ್ವಿ ಈ ಥರ. ಸಂಜೆಗೆ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಬಿಕಾಸ್ ಸಂಜೆಗೆ ಮಾಡಲೇಬೇಕು ಗೈಸ್. ಈಸ್ ಲೈಕ್ ಫ್ರಮ್ ಝೀರೋ ಈಸ್ ವಿತ್ ಮೀ ಆ್ಯಂಡ್ ಹೀಸ್ ಮೈ ಬೆಸ್ಟ್ ಫ್ರೆಂಡ್. ಈಗ ಬಂದಿರೋ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ. ಇಲ್ಲ ಗೈಸ್, ನಿತೀಶ್ ನನ್ನ ಅವಾಗಿಂದ ಫ್ರೆಂಡು. ನಾನು ಯಾವ ಬ್ಲಾಗಲ್ಲಿ ಹೇಳಿಲ್ಲ, ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಸಂಜಯ್ ಗೊತ್ತಾ ಸೀಕ್ರೆಟ್? ಅಲ್ಲ ಸಂಜಯ್, ನಿಮ್ಗೆ ನಿತೀಶ್ ಬಗ್ಗೆ? ಹಾಂ, ಆ ಸೀಕ್ರೆಟ್ ನಿತೀಶ್ ವಿಷಯ ಸಂಜೆಗೆ ಒಬ್ಬನಿಗೆ ಗೊತ್ತು. ನಾ ಯಾರು ಲೈಫಲ್ಲಿ ಟಿಕ್ಟಾಕ್ನ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಿತೀಶ್. ಅವಾಗ ಏನಾಗಿತ್ತು ಅಂದರೆ ಹೇಳ್ಬಿಡ್ಲ ಮಚ್ಚ? ಹೇಳ್ಬಿಡ್ಲಾ? ಸ್ವಲ್ಪ ಕಿಟಕಿ ಇತ್ತು. ಫಾದರ್ ಅಲ್ಲ ನೀನು, ಫಾದರ್ ನನಗೆ ನೀನು. ಸೊ ಅದು ಈ ಬ್ಲಾಗಲ್ಲಿ ಬೇಡ, ಮುಂದೆ ಹೋಗೋರು ಹೇಳೋಣ. ಸೊ ಈ ಬ್ಲಾಗ್ ಹಾಳು ಮಾಡೋದು ಬೇಡ. ಅದೊಂಥರ ತುಂಬ ಸೆಂಟಿಮೆಂಟಲ್ ಬ್ಲಾಗ್. ನಿತೀಶ್ ಹತ್ತು ಬಿಡ್ತಾನೆ. ಹಾಕೊಂಡ್ ಚುಚ್ಚಿದ್ದೆ ಚಾಕುಲಿ ಮಗನೇ, ಹೇಳ್ತೀನಿ. ಅದಲ್ಲ ಗೈಸ್. ಸೊ ಈಗ ಓಕೆನಾ? ಇಷ್ಟ ಆಯ್ತಾ? ಸಮಾಧಾನನಾ? ಈಗ ನಾವು ಮನೆ ಹತ್ರ ಹೋಗಿದ್ದೆ. ನಿನ್ ಕೆಳಗೆ ಇಳ್ದಿದ ತಕ್ಷಣ ಒಂದು ಹೊಸ ಸ್ವಿಫ್ಟ್ ಕಾರ್ ನಿಂತ್ಕೊಂಡಿದ್ರೆ ಏನ್ ಮಾಡ್ತೀಯಾ? ಹೊಡ್ಕೊಂಡ್ಬಿಡ್ತಿದ್ದೆ. ಖುಷಿ ಆಗ್ಬಿಡ್ತೀಯಲ್ಲ? ಕೇಳ್ತೀಯಾ? ಹೌದಾ ಗೈಸ್, ಆ ಡ್ರೀಮ್ ಒಂದಿನ ಫುಲ್ಫಿಲ್ ಮಾಡೋಣ. ಬರ್ಡೇ ಅವ್ರಿಗೂ ಕಾಯೋದ್ ಬೇಡ, ಆದಷ್ಟು ಬೇಗ ಮಾಡೋಣ. ನಮ್ದು 1 ಮಿಲಿಯನ್ ಆಗಲಿ. ಇನ್ನೇನು 300K 270 ಆಗಿದೆ. ನನ್ಗಿಂತ ಜಾಸ್ತಿ ಇವನೇ ನೋಡ್ತಾ ಒಂದಿನ. ಗೈಸ್, ಸೊ ಇಲ್ಲಿ ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಫಲ್ಲಿ ಏನೇ ಆದರೂ ಹೆಂಗೆ ಆದರೂ ಜೊತೆಗಿರೋರನ್ನ ಮರಿಬಾರ್ದು ಅಲ್ವಾ ನಿತೀಶ್? ಅಲ್ವಾ ಸಂಜಯ್? ಏನೇ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ದಿಸ್ ಗೈ ಈಸ್ ಆಲ್ವೇಸ್ ವಿತ್ ಮೀ ಆ್ಯಂಡ್ ಆಲ್ವೇಸ್ ಬೀನ್ ವಿತ್ ಮೀ. ನಾನು ಅಷ್ಟೇ, ನನ್ನ ಲೈಫಲ್ಲಿ ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ಐ ಆಲ್ವೇಸ್ ಬಿ ವಿತ್ ಹಿಮ್. ಫೈನಾನ್ಷಿಯಲಿ ಅಂತಲ್ಲ, ಮೆಂಟಲಿ ಏನೇ ಆದರೂ ಬೆಸ್ಟ್ ಫ್ರೆಂಡ್ ಅಂದಮೇಲೆ ಅದೇ ಅಲ್ವಾ ಕರ್ತವ್ಯ. ಸೊ ಇಟ್ಸ್ ಇಸ್ ಬರ್ಡೇ. ಈಗ ಒಂದ್ಸರಿ ವಿಶ್ ಮಾಡೋಣ, ಬಿಕಾಸ್ ನಾಳೆ ಇರೋದು ಒಂದು ಬರ್ಡೇ. ಒಂದಿನ ಮುಂಚೆ ಬ್ಲಾಗ್ ಪೋಸ್ಟ್ ಆಗಿದ್ದು. ಇವನ್ ಬರ್ಡೇ ನಾಳೆ ಬರುತ್ತೆ. ಸೊ ಆಬ್ವಿಯಸ್ಲಿ ಅವ್ನಿಗೂ ಗೊತ್ತಿರೋದೆ, ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಅವ್ನಿಗೂ ಗೊತ್ತಿರೋದೆ. ಅವ್ನ ಮುಂದೆ ಡವ್ ಮಾಡಿ ಯೂಸ್ ಇಲ್ಲ. ಸೊ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ನೀವು ಈ ಬ್ಲಾಗಲ್ಲಿ ವಿಶ್ ಮಾಡಬೇಡಿ. ಈ ಬ್ಲಾಗಲ್ಲಿ ಅವ್ನ ಬರ್ಡೇ ವಿಶ್ ಮಾಡಬೇಡಿ. ಬರ್ಡೇನ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡಿ. ಅವ್ನ ಬರ್ಡೇ ಇರೋದು ನೆಕ್ಸ್ಟ್ ನಾಳೆ. ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ. ಬಾಯ್ ಹೇಳೋ. ಬಾಯ್ ಹೇಳೋ ಮಚ್ಚ. ಬಾಯ್.